ಸರ್ಪ್ರೈಸ್ ಮಾಡೋದು ಔಟ್ಫಿಟ್ಟಲ್ಲಿ ಬನ್ನಿ. ಮಕ್ಕ ಎತ್ತಿದ್ದಾರ ತುಂಬ ಮಲಗಿದ್ದಾನೆ. ಅಷ್ಟು ರಿಯಾಕ್ಷನ್ ಮಾಡೋಣ. ಹೀರೋನ ನೋಡ್ದಂಗೆ ಆಯ್ತಾ? ಹೀರೋನ ನೋಡ್ದಂಗೆ ಆಯ್ತಾ ರಿಯಾನ? ಹೀರೋನ ನೋಡ್ದಂಗೆ ಆಯ್ತಾ ಗೈಸ್? ನಾನು ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಮಾತಾಡಿ ತುಂಬ ದಿನ ಆಯಿತು. ಐ ಥಿಂಕ್ ಎವ್ರಿ ಡೇ ಟು ಸಿಟ್, ಬಟ್ ಇವತ್ತು ಬೇಗ ವಾಪಸ್ ಬಂದು ನಾವು ಅಮ್ಮ ಜೊತೆ ನಮ್ಮ ಅಪ್ಪ ಜೊತೆ ವ್ಲಾಗ್ ಮಾಡಿದೆ. ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ನಮ್ಮ ಅಮ್ಮ ಫುಲ್ ಎಮೋಷ್ನಲ್ ಆಗ್ತದೆ. ನೋಡಿ 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 ಏನಿಲ್ಲ ಹೋಗ. ನೋಡಿ ನೋಡಿ ಎಮೋಷ್ನಲ್ ಆಗ್ತದೆ. ನೋಡಿ ನೋಡಿ ನೋಡಿ. ಬರ್ತೀರಾ? ನ್ಯಾ ಮನೆಗೆ ಹೋಗೋಣ. ರಪ್ಪ ಅಂತ ರೆಡಿ ಆಗ್ತೀರಾ? ಸರ್ಪ್ರೈಸ್ ಮಾಡೋಕ್ಕೆ ಹಂಗೆ ಸುಮ್ಮನೆ ಬರ್ತೀರಾ? ರಪ್ಪ ಅಂತ ರೆಡಿಯಾಗಿ ಬೇಗ. ನಾನು ಸರ್ಪ್ರೈಸ್ ನಿಮ್ಮನ್ನ ಇನ್ವಾಲ್ವ್ ಮಾಡ್ತಿರೋದು. ಬರ್ತೀರಾ? ಒಂದೇ ಮಾತು, ಒಂದು ಮೈಕ್ ಮಾರ್ದೋತು ಕೂಡ. ಬರ್ತೀರಾ ಅಂದ್ರೆ ಬನ್ನಿ. ಏನ್ ಸರ್ಪ್ರೈಸ್? ಸುಮ್ಮನೆ ಬೆಳಗ್ಗೆ ಹೋಗಿ ಸರ್ಪ್ರೈಸ್ ಮಾಡೋತರ. ನಿಜ. ಫುಲ್ ಹೀರೋ ತರ ರೆಡಿಯಾಗಿ ಬನ್ನಿ. ರಪ್ಪ ಅಂತ ಬೇಗ ಬೇಗ. ಅವ್ರು ಎದ್ದು ಬಿಡ್ತಾರೆ. ಅವ್ರು ಎದ್ದೋಷ್ಟೆಲ್ಲ ಹೋಗ್ಬೇಕು. ಬನ್ನಿ ಗೈಸ್, ನಮ್ಮ ಹಾಕೊಂಡು ಹೋಗೋಣ. ಡ್ಯಾಡಿ ಇರ್ಲಿ, ಹೋಗೋಣ ಬನ್ನಿ ಗೈಸ್. ಸೊ ಐಶು ಇಸ್ ಟೆಲ್ಲಿಂಗ್ ದಟ್ 11:30ಗೆ ನೇಹ ಮತ್ತೆ ಐಶು ಆಚೆ ಹೊರಡ್ಬೇಕಂತೆ. ಮಾಮ್, ಈವ್ನಿಂಗ್ ಬರ್ತೀರಾ ರಪ್ಪ ಅಂತ? ಓಕೆ ಓಕೆ ಡನ್. ನಾನು ಹೋಗಿರ್ತೀನಿ. ಅವ್ರು ಎದ್ದು ಬಿಡ್ತಾರೆ, ಅದಕ್ಕೆ ಬಾಯ್. ಐ ವಿಲ್ ಕಮ್ ಬ್ಯಾಕ್ ಇನ್ ಸಮ್ ಟೈಮ್. ವಿಲ್ ಗೋ ಔಟ್ ಸೈಡ್. ಬಾಯ್ ಬಾಯ್ ಗೈಸ್. ಬನ್ನಿ. ಟೈಮ್ ಬಂದು 10:10. ಈಗ ನಾನು ಆನ್ ದ ವೇ ಆರ್ಡ್ರ್ ಮಾಡಿ ಒಂದಷ್ಟು ಥಿಂಗ್ಸ್ನ, ಬೊಕ್ಕೆ ಎಲ್ಲ ಅಲ್ಲಿಗೆ ನಾನು ಹೋಗೋಷ್ಟರಲ್ಲಿ ಬಂದಿರಬೇಕು. ಆ್ಯಂಡ್ 11:10ಕ್ಕೆ ಅವ್ರು ಹೊಡ್ಬೇಕಂತೆ. ಇಲ್ಲಿ 10:10. ಇನ್ನು 1 ಅವರ್ ಇದೆ. 1 ಅವರ್ ನಾನು ಹೋಗೋಷ್ಟರಲ್ಲೇ ಆಗೋಗುತ್ತೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ನನಗೆ ನೇಹ ಅವ್ರದ್ದು ಈ ಪ್ಲ್ಯಾನ್ ಗೊತ್ತಿರಲಿಲ್ಲ, ದಟ್ ಅವ್ರು ಆಚೆ ಹೋಗೋದಿದೆ ಅಂತ. ಮನೇಲೇ ಇರ್ತಾರೆ ಇವತ್ತು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಲೇಟಾಗಿ ಹೊರಟೆ. ಬಟ್ ಈಗ ನೋಡಿದ್ರೆ ಹೊಸ ಸರ್ಪ್ರೈಸ್. ಛೇ, ಗೊತ್ತಿದ್ದಿದ್ರೆ ಬೇಗ ಹೊರಟ್ಬಿಡ್ತಿದ್ದೆ ಗೈಸ್. ಎನಿವೇಸ್ ಲೆಟ್ಸ್ ಗೋ, ನೋಡೋಣ ಏನಾಗುತ್ತೆ. ಹೆಲೋ ಲಾ, ವಾಟ್ ಟೈಮ್ ಯು ಹ್ಯಾವ್ ಟು ಗೋ ಲಾ? 11:15 sharp we need to leave. You can also come if you don't have any problem, because very little time you will get to spend with it. Yeah, I know, but I didn't know this plan only la. Sorry la, I remembered now. No problem la, I want one help. You have Blinkit, no? I will send you list, you order. I will send you money. Money not required. Tell what you want. Shut up and do la. I am driving, that's why. Illa andre I would do. Tell is okay. I will send la list, okay? Okay. Bye bye. Okay la, bye. ಗೈಸ್, ಒಂದಷ್ಟು ಐಟಮ್ಸ್ನ ತೊಗೊಂಡು ಹೋಗ್ಬೇಕು ಅಂದ್ಕೊಂಡೆ, ಬಟ್ ಆರ್ಡ್ರ್ ಮಾಡಿಬಿಟ್ರೆ ಅದು ನಾನು ಹೋಗೋಷ್ಟರಲ್ಲಿ ಬಂದಿರುತ್ತೆ. ಸೊ ಐಶುಗೆ ಒಂದಷ್ಟು ಲಿಸ್ಟ್ ಕಳ್ಸೋಣ. ಬೊಕ್ಕೆದು, ಚಾಕ್ಲೇಟ್ದು, ಕಾರ್ಡು, ಮತ್ತು ಕಾರ್ಡಲ್ಲಿ ಏನು ಬರೀಬೇಕು ಅಂತ. ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಕೆಟ್ಟದಾಗಿದೆ. ಸೊ ಅದಕ್ಕೆ ಐಶು ಕೈಲಿ ಒಳ್ಳೆ ಫಾಂಟಲ್ಲಿ ಬರ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಗೈಸು. ನಾನು ಆನ್ಲೈನ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಏನೇನು ಬೇಕು ಅದೆಲ್ಲ. ಬೊಕ್ಕೆ, ಪರ್ಫ್ಯೂಮು, ಏನಿದೆಲ್ಲ ನೀವು ನೋಡಿ ಅದನ್ನು. ಬಟ್ ಕಥೆ ಏನು ಅಂದರೆ 49 ಮಿನಿಟ್ಸ್ ತೋರಿಸ್ತಿದೆ. ನಾನು 11:16ಗೆ ರೀಚ್ ಆಗ್ತೀನಿ. 11:15ಗೆ ಅವ್ರು ಹೊರಡ್ಬೇಕಂತೆ. ಸ್ವಲ್ಪ ಬೇಗ ರೀಚ್ ಆದರೆ ಸರ್ಪ್ರೈಸ್ ಮಾಡಿ ಆಮೇಲೆ ಅವ್ರನ್ನೇ ಬೇಕಿದ್ರೆ ಐಶು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೇನೆ ಅವರು. ಸೊ ಅದಕ್ಕೆ ಅವರು 11:15 ಎಕ್ಸಾಕ್ಟಾಗಿ ಹೊರಡ್ಬೇಕಂತೆ. ನೋಡೋಣ ಏನು ಕತೆ ಅಂತ. ಬನ್ನಿ ಬೇಗ ಹೋಗಿ. ಬೇಗ ಹೋದರೆ ಸರ್ಪ್ರೈಸು, ಇಲ್ಲ ಅಂದರೆ ಅವ್ರು ಎದ್ದಿರ್ತಾರೆ, ಅದು ಒಂಥರ ಸರ್ಪ್ರೈಸು. ಬಟ್ ನನಗೆ ಅವ್ರು ಬೆಡ್ಡಲ್ಲಿ ಮಲಗಿದ್ದಾಗ ಹೋಗಿ ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದಿದ್ದು. ಅವರು ಬೇಗ 11 o'clockಗೆ ರೀಚ್ ಆದರೆ ಅವ್ರು ಬೆಡ್ಡಲ್ಲಿ ಇರ್ತಾರೆ, ಇಲ್ಲ ಅಂದರೆ ತುಂಬ ಕಷ್ಟ. ಬಟ್ ಲೆಟ್ಸಿ. ನಾನು ಬೇಗ ಹೊರಡಬೇಕಿತ್ತು. ನಾನು ನೆನ್ನೆ ಲೇಟಾಗಿ ಮಲಗಿದ್ದು. ನಾನು ಅಷ್ಟೇ, ಅವರು ಅಷ್ಟೇ. ಒಂದು 5 ಗಂಟೆ 6 ಗಂಟೆಗೆ ಕಾಲಲ್ಲೇ ಇದ್ವಿ. ಒಂದು 5-6 ಗಂಟೆಗೆ ಮಲಗಿದ್ದು ಲೇಟಾಗಿ. ಸೊ ಲೇಟಾಗಿ ಹೇಳ್ತಾರೆ ಇವತ್ತೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಟ್ವಿಸ್ಟ್ ಇದೆ ಇಲ್ಲೊಂದು. ನನ್ನ ಲೈಫಲ್ಲಿ ಟ್ವಿಸ್ಟ್ ಇಲ್ಲ ಅಂದರೆ ಆ ದಿನಕ್ಕೆ ಅರ್ಥನೇ ಇಲ್ಲ ಅಂದ್ಕೊಂಡು. ಬನ್ನಿ ಈಗ ಬೇಕಾಗಿರೋದೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಲೆಟ್ಸ್ ಗೋ, ಮಜಾ ಇರುತ್ತೆ. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಐ ಆಮ್ ಎಕ್ಸೈಟೆಡ್. ಸ್ವಲ್ಪ ಓವರ್ ಡ್ರೆಸ್ಡ್ ಆಗಿದ್ದೀನಿ ಅನಿಸ್ತಿದೆ, ಬಟ್ ಸ್ವಲ್ಪ ಓವರ್ ಡ್ರೆಸ್ಡ್ ಆಗಿ ಹೋಗಬೇಕು, ಆವಾಗಲೇ ಸರ್ಪ್ರೈಸ್ ಫೀಲ್ ಆಗೋದು. ಅಂದರೆ
ಫುಲ್ ಕ್ರೇಜಿಯಾಗಿ ರೆಡಿಯಾಗಿ ಎಫರ್ಟ್ಸ್ ಹಾಕಿ ರೆಡಿಯಾಗಿ ಸರ್ಪ್ರೈಸ್ ಮಾಡೋಕ್ಕೆ ಹೋಗಿದ್ದೀನಿ ಅನ್ನೋದು ಅರ್ಥ ಇರುತ್ತೆ ಅಂತ ನಂಗೆ ಅನಿಸ್ತು. ಸುಮ್ಮನೆ ಹಂಗೆ ನೈಟ್ ವೇರಲ್ಲಿ ಎದ್ದೋದ್ರೆ ಚೆನ್ನಾಗಿರಲ್ಲ. ಐ ನೀಡ್ ಟು ಡ್ರೆಸ್ ಅಪ್ ಕ್ರೇಜಿ ಅಂತೇಳಿ ಹೊಸ ತರಿಸಿದೆ ಕುರ್ತಾ. ಸೊ ಕುರ್ತಾ ಹಾಕೊಂಡು ಹೋಗೋಣ, ಕುರ್ತಾ ಅಲ್ಲಿ ಸರ್ಪ್ರೈಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಮಜಾ ಇರುತ್ತೆ, ನೋಡೋಣ ಬನ್ನಿ. ಬ್ಲ್ಯಾಕ್ ಕುರ್ತಾ, ಬ್ಲ್ಯಾಕ್ ಗ್ಲಾಸಸ್, ಬ್ಲ್ಯಾಕ್ ಹೇರ್, ಸ್ಪೈಕ್, ಫುಲ್ ಹ್ಯಾಂಡ್ಸಮ್ ಹಂಕ್ ಥರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. I'll ask her to brush, change clothes and come. ಬಟ್ ಎದ್ದೇಳಲ್ಲ ಇಷ್ಟು ಬೇಗ. ನಾನು ಬರೋಷ್ಟಲ್ಲ ಎದ್ದೇಳಲ್ಲ ತಾನೆ. See what in the garden. ಸರಿ, ಓಕೆ, ಡನ್. ಬಾಯ್ ಬಾಯ್. Okay. ಆನ್ ದ ವೇ. 30 minutes I'll be there. Bye. Sure, okay. Bye. 100 rupees ಮಾಡಿದ್ದೀನಿ. ಥ್ಯಾಂಕ್ ಯು. ಬಾಯ್ ಗೈಸ್. ನಾನು ರೆಕಾರ್ಡ್ ಮಾಡಲ್ಲ ಇದೆಲ್ಲ ಯೂಶಲಿ, ಬಟ್ ರೆಕಾರ್ಡ್ ಯಾಕೆ ಮಾಡಿದೆ ಅಂದರೆ ಈಗ ಹೋದ್ರಲ್ಲ ಅವರು, ನೀನು ಹುಡುಗಿ ಡ್ರೆಸ್ ಹಾಕಿದ್ಯಾ ಅಂದ್ಬಿಟ್ರು. ನನಗೆ ಹಾರ್ಟ್ ಬ್ರೇಕ್ ಆಗೋಯ್ತು. ಸಾರಿ ಹಂಗೆ ಹೇಳಿದ್ದಕ್ಕೆ ಅಂದರು. ಇದು ಹುಡುಗಿ ಡ್ರೆಸ್ ಥರ ಕಾಣ್ತಿದ್ಯಾ. ಆನ್ಲೈನಲ್ಲಿ ಕ್ರೇಜಿ ಕುರ್ತಾ ಆರ್ಡ್ರ್ ಮಾಡಿದೆ ನಾನು. ಅಯ್ಯೋ ದೇವರೇ, ವಿಧಿಯೇ, ಯಾಕೆ ನನ್ನ ಜೊತೆ ಈ ಥರ ಆಟ ಆಡ್ತೀಯಪ್ಪ. ನೀನು ಯಾಕೆ ಹುಡುಗಿ ಡ್ರೆಸ್ ಹಾಕಿದ್ಯಾ ಅಂದ್ಬಿಟ್ರು. ಅಯ್ಯೋ ನೋಡಿ ಗೈಸ್, ಹುಡುಗಿ ಡ್ರೆಸ್ ಥರ ಇದೆಯಾ. ಇದು ಕ್ರೇಜಿ ಕುರ್ತಾ ಒಬ್ಬರು ಹಿಂದಿ ಇನ್ಫ್ಲೂಯೆನ್ಸರ್ ಹಾಕಿದ್ದು, ಸಕ್ಕತ್ತಾಗಿತ್ತು. ಆನ್ಲೈನಲ್ಲಿ ನೋಡಿದ್ದೆ, ತರಿಸಿದ್ದೆ. ನೋಡೋಣ ನೇಹಾ ಅವ್ರ ರಿಯಾಕ್ಷನ್ ಏನಿರುತ್ತೆ. ಅವರು ಹುಡುಗಿ ಬಟ್ಟೆ ಅಂದ್ಬಿಡ್ತಾರ ಅಂತ ಭಯ ಆಗ್ತಿದೆ. ಲೆಟ್ಸ್ ಗೋ. ನೇಹಾಗಿಂತ ನಮ್ಮ ಅತ್ತೆಗಾರು ಏನು ಅನ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಮ್ಮ ಅತ್ತೆಗಾರು ಹೇಳಿದ್ರೆ ಹೇಳ್ಬೋದು ಅನ್ನಿಸ್ತಿದೆ ಈಗ. ನೋಡೋಣ ಬನ್ನಿ ಗೈಸ್. ಈ 2 ಫೋನ್ಗಳದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ. ಫೋಕಸ್ ಔಟ್ ಆಗ್ಬಿಟ್ಟಿದೆ ಈ ಹಿಂದೆಗಡೆ ಸೀನು. ಈ ಥರ ಎಲ್ಲ ಆಗುತ್ತೆ. ಏನು ಮಾಡೋದು ಅರ್ಥ ಆಗ್ತದೆ. ಚೆಕ್ ಮಾಡಬೇಕು ಒಂದ್ಸರಿ ಪ್ರಾಪರಾಗಿ ಹೋಗಿ. ಬನ್ನಿ ಗಾಯ್ಸ್, ಟೈಮ್ ಕಮ್ಮಿ ಇದೆ. ಲೆಟ್ಸ್ ಗೋ ಗಾಯ್ಸ್. ಬ್ಯಾಡ್ ನ್ಯೂಸ್, ಶಿ ವೋಕಪ್ ಲಾ. ಅಂದರೆ ನೇಹಾ ಅವ್ರಿಗೆ ಎದ್ಬಿಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ದ ಥರ ಆಗಲ್ಲ ಇವತ್ತಿನ ಪ್ಲ್ಯಾನು. ಬಟ್ ಎನಿವೇಸ್ ಲೆಟ್ಸ್ ಸಿ, ಏನಾದ್ರು ಬೇರೆ ಪ್ಲ್ಯಾನ್ ಮಾಡ್ಬೋದು ಅಂತ. ಈಗ ಐಶೋಕ್ ಕಾಲ್ ಮಾಡಿ ಬೇರೆ ಯಾರು ಪ್ಲ್ಯಾನ್ ಮಾಡ್ತೀವಿ. ಟ್ರಾಫಿಕ್ಕು ಅಷ್ಟೇ ಇದೆ, ಏನು ಮಾಡಲಿ ಗೈಸ್. ನಾನು ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ನೇಹಾವ್ರು ಒಂದು 12 ಗಂಟೆ 11:30 ಆರಾಮಾಗಿ ಹೇಳ್ತಾರೆ ಅಂತೇಳಿ ನಾನು ಹೊರಟೆ. ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಪ್ರಕಾರ ಹೋಗಿಲ್ಲ ಅಂದರೂ ಎಕ್ಸಿಕ್ಯೂಟ್ ಆದರೂ ಮಾಡೋಣ. ಲೆಟ್ಸ್ ಗೋ ಗೈಸ್. ನ್ಯೂಸ್ ಇಸ್ ಕನ್ಫರ್ಮ್ಡ್. ನೇಹಾ ಅವರು ಎದ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಮೆಸೇಜು ಹಾಕ್ಬಿಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ನೇಹಾ ಅವ್ರದ್ದು ಎವ್ರಿಡೇ ಗುಡ್ ಮಾರ್ನಿಂಗ್ ಮೆಸೇಜ್ ಇರುತ್ತೆ. ಅದು ಬಂದಿದೆ ಅಂದರೆ ಅವ್ರು ಎದ್ದಿದ್ದಾರೆ ಅಂತ ಅರ್ಥ. ಇಟ್ಸ್ ಓಕೆ ಗೈಸ್, ನೋಡೋಣ. ನಾವು ಬೇರೆ ಪ್ಲ್ಯಾನ್ ಮಾಡೋಕ್ಕೆ ಹೇಳಿದ್ದೀನಿ ಐಶುಗೆ. ಏನು ಪ್ಲ್ಯಾನ್ ಮಾಡೋದು ನೋಡೋಣ. ಸರ್ಪ್ರೈಸ್ ಆಗ್ಬಿಡ್ಬೇಕು. ಓ ಹಾಂ, ನೀವಾ ಏನಿಲ್ಲಿ ಅನ್ಬೇಕು. ಹಂಗಾಗಬೇಕು. ನೋಡೋಣ ಏನಾಗುತ್ತೆ. ನಾನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಗೈಸ್. ನನ್ನ ಕಣ್ಣೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟು ಉರಿತಾ ಇದೆ. ವಾಪಸ್ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಮಾಡಬೇಕು. ಸ್ವಲ್ಪ ಬೇಗ ಜಿಮ್ಮೆಲ್ಲ ಮುಗಿಸ್ಬಿಟ್ಟು ಇವತ್ತು ರೆಸ್ಟ್ ಡೇ. ಆಫೀಸ್ಗೆ ಹೋಗ್ಬೇಕು ಗಾಯ್ಸ್. ಅವ್ರ ಮನೆ ರೀಚ್ ಆಗಿದ್ದೀನಿ. ಹಾಯ್. ಶಿ ವಾಸ್ ಇನ್ ವಾಶ್ರೂಮ್. ಗೈಸ್ ಅವ್ರು ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಶುಡ್ ನಾಟ್ ಟೆಲ್ ಇಟ್ ಸರ್ಪ್ರೈಸ್. ನೋ, ಹೌದಾ? ಥ್ಯಾಂಕ್ ಯು ಐಶು. ಐಶುದು ಒಂದು ಅಪಾಯಿಂಟ್ಮೆಂಟ್ ಇತ್ತಂತೆ ಇವತ್ತು ಡಾಕ್ಟರ್ದು. ಪಾಪ ನನಗೋಸ್ಕರ ಕ್ಯಾನ್ಸಲ್ ಮಾಡಿದ್ದಾರೆ. ಸ್ಯಾಕ್ರಿಫೈಸ್. ಥ್ಯಾಂಕ್ ಯು ಐಶು. ಐ ಓ ಯು ಅ ಪಾರ್ಟಿ. ಓ, ಇಲ್ಲೇ ಇದೆಯಾ ನಮ್ಮದು? Third floor or second floor? ವಾಟ್ ಇಸ್ ದಿಸ್? ಪಾರ್ಟಲ್. ಓಕೆ. Third floor or second floor? ಯು ಟೆಲ್ ಮಿ ವಾಟ್ ಪ್ಲಾನ್. You tell. ಥರ್ಡ್ ಫ್ಲೋರ್. Okay. ಬಟ್ ಮೇಲೆ ಕರ್ಕೊಂಬರ್ಬೇಕಲ್ಲ, ಏನಂತ ಹೇಳ್ತೀರಾ? Third floor only. He's there in room. ಹೌದಾ? ಫಸ್ಟ್ ಪ್ರಿಪೇರ್ ಆಗೋಣ. ಫೋರ್ತ್ ಫ್ಲೋರ್. You go and come later. ಐಶು ರೆಕಾರ್ಡ್. ಸೊ ನಾನೀಗ ಮೇಲೆ ಬಂದಿದ್ದೀನಿ ಅವ್ರ ಕಿಚನ್ ಫ್ಲೋರ್ಗೆ. ಪ್ಲ್ಯಾನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೆಳಗೆ ಹೋಗ್ಬಿಡೋಣ ಅಂತ. ಥರ್ಡ್ ಫ್ಲೋರ್ಗೆ ಹೋಗ್ಬಿಡ್ತೀನಿ. Whose phone is this? ಸರ್ಪ್ರೈಸ್. What are you doing at this thing? ಸರ್ಪ್ರೈಸ್ ಗುಪ್ತಾ. Letter ಎಲ್ಲ ತಂದಿರಾ? ಗುಪ್ತಾ ಗಲೀಜಾಗಬೇಕಲ್ಲ. It's okay, no problem. ನನ್ನ ಹತ್ರ ಇತ್ತಲ್ಲ ಮುಂಚೆ.
Thank you for being my peace. Hold him now. Support and always believing in. ಇದು ಐಶ ಬರ್ದಿರೋದು. ನಾನೇ ಕಳ್ಸಿದ್ ಮೆಸೇಜ್ ಆದ್ರೆ ಐಶು ಸಪೋರ್ಟ್ ಇದೆ. ಥ್ಯಾಂಕ್ ಯು. ವೆಲ್ಕಮ್ ಎದ್ಬಿಟ್ರಲ್ರಿ ಇಷ್ಟು ಬೇಗ. ಓ ಎದ್ದೇಳಕ್ ಮುಂಚೆ ಬರ್ಬೇಕಿತ್ತು. ಬೆಡ್ ಮೇಲೆ ಇದ್ದಾಗ ನಾನು ಬರಬೇಕು ಅಂತ ಅನ್ಕೊಂಡಿದ್ದೆ ಗೈಸ್. No doctor appointment. I cancel doctor appointment. ಏನ್ರಿ ಹೆಂಗಿತ್ತು ಸರ್ಪ್ರೈಸು? But why are you in this dress? ಸ್ವಲ್ಪ ಸ್ಪೆಷಲ್ ಆಗಿ ಫೀಲ್ ಮಾಡ್ಸೋಣ ಅಂತ. ಹೆಂಗಿದ್ದೀರಾ ಗೊತ್ತಾ, ನಾರ್ತ್ ಇಂಡಿಯಲ್ಲಿ ಗ್ರೂಮ್ಸ್ ಹಾರ್ಸ್ ಮೇಲೆ ಬರ್ತಾರಲ್ಲ, ಹಂಗೆ ಹಂಗಿದ್ದೀರಾ? ಹಂಗೆ ಫುಲ್ ಗ್ರ್ಯಾಂಡ್ ಆಗಿ ಬರೋಣ. ಇದು ಬಿಡಿ, ಯಾರೊಬ್ರು ರೋಡಲ್ಲಿ ಯಾಕೆ ಹುಡುಗಿ ಬಟ್ಟೆ ಹಾಕಿದ್ದೀರಾ ಅನ್ಕೊಂಡ್ರು ಗೊತ್ತಾ? ಬೇಜಾರಾಗೋಯ್ತು ನನಗೆ. ನಾನು ಐಶುಗೆ 2 ಸರಿ ಕೇಳ್ದೆ, ಐಶು ಏನಾದ್ರು ಹುಡುಗಿ ತರ ಇದೆಯಾ, ಚೆನ್ನಾಗಿಲ್ವಾ ಅಂತ. ನಂಗೆ ಇನ್ನೂ ನಂಬಕ್ ಆಗ್ತಿಲ್ಲ. ನಾನು ಪ್ರಾಸೆಸ್, ನಾನು ಬೇಗ ರೆಡಿ ಆಗ್ತಿದ್ದೀನಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ನಾನು ಹೆಂಗೆಂಗೋ ಇದ್ದೀನಿ, ನೀವು ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀರಲ್ಲ. ಹೆಂಗಿದ್ದೀರಾ? ಅಂದ್ರೆ ಯಾವಾಗ್ಲೂ ಇದ್ದಂಗೆ Something I told. ಇವಾಗ್ಲೂ ಇದ್ದಂಗೆ ಇದ್ದೀನಿ. ಛೇ ಗೈಸ್, ನಾನು ನೇಹ ಅವ್ರು ಇಲ್ಲಿ ಮಲಗಿರ್ತಾರೆ, ನಾನು ಹಿಂಗ್ ಬಂದು ಸರ್ಪ್ರೈಸ್ ಮಾಡಿ ಪಾಪ್ ಹೊಡಿತೀನಿ ಅನ್ಕೊಂಡಿದ್ದೆ. ಮತ್ತೆ ರೀಕ್ರಿಯೇಟ್ ಮಾಡೋದು ಮಲ್ಕೊಳ್ಳಿ ಫಸ್ಟ್ ಇಂದ ಮಲ್ಕೊಳ್ಳಿ. ಆಕ್ಟಿಂಗ್ ಮಾಡಿ, ಸ್ವಲ್ಪ ಆಕ್ಟಿಂಗ್ ಮಾಡ್ರಿ. ಆಕ್ಟಿಂಗ್ ಮಾಡಿ, ಆಕ್ಟಿಂಗ್. ನನ್ನ ಸಮಾಧಾನಕ್ಕೆ ಹೆಂಗ್ ಆಗ್ಬೋದು ಇದು? ನಂಗೆ ಐಶು ಫೋನ್ ಅಂತ ನಾನು ಅನ್ಕೊಂತ ಇದ್ದೀನಿ, ಇವ್ಳು ಯಾಕೆ ವಿಡಿಯೋ ಮಾಡ್ತಾಳೆ ಅಂತ. ಅಲ್ಲ, ನಾನು ಈಗ ಇದು ನಾನು ಅನ್ಕೊಂಡಂಗೆ ಆಗಿದ್ರೆ ಹೆಂಗಿರೋದು ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡಬೇಕು. ರೀಕ್ರಿಯೇಷನ್ ಮಾಡೋಣ ಗೈಸ್. ಪ್ಲಾನ್ ರೀಕ್ರಿಯೇಷನ್. ಇನ್ನೊಂದು ಪಾಪರ್ ತಗೊಂಬರೋಣ ಬನ್ನಿ. ಓಹ್, ಫಸ್ಟ್ ಇಂದ ಇಲ್ಲಿ ಐಶು ಇಲ್ಲಿ. ಏನ್ರಿ ಇನ್ವಾಲ್ವ್ಮೆಂಟ್ ನೋಡಿ ಗೈಸ್, ಇನ್ವಾಲ್ವ್ಮೆಂಟ್ ನಿಜವಾಗ್ಲೂ ಬಿದ್ದಿರೋ ತರ. ಐಶು ನೋ ಯು ಕಮ್ ಬಿಹೈಂಡ್ ಮೀ, ರೆಕಾರ್ಡ್ ಮಾಡ್ಕೊಂಡ್ ಬನ್ನಿ. ಬಾಡಿ ಗಾರ್ಡ್ ಆಯ್ತು, ಮಲ್ಕೊಳ್ರಿ. ರೆಡಿ? ಅಲ್ಲಿ ಮೊಮ್ಮೋ ಇದು ಮೊಮ್ಮೋ ಒಂದು ನಿಮಿಷ ಬನ್ನಿ. Dula. Sleep la. Yeah. Yes. Ayyo. ಪುಯ್ ಅಂತ ಮಲ್ಕೊಳ್ಳಿ. Good morning, Nehalya. ಹಾಯ್, ಗುಡ್ ಮಾರ್ನಿಂಗ್. Yoppa. ಸರ್ಪ್ರೈಸ್. ಏನದು? ಸರ್ಪ್ರೈಸ್. ಆಚೆ ಹೋಗೋ ಬಟ್ಟೆ ಎಲ್ಲ ಮಲ್ಕೊಂಡಿದ್ರ ನೀವು? ಓಕೆ, ಈಗ ಗಿಫ್ಟ್ ಕೊಡೋಣ ಬನ್ನಿ ಅವ್ರದ್ದು. ಗಿಫ್ಟ್ ಬೇರೆ ಇದೆಯಾ? ಗೈಸ್, ನನಗೆ ಬೇಜಾರಾಗ್ತಿದೆ. ನಾನು ಅತ್ತೆಗಾರು ಕಾಲ್ ಮಾಡಿ ಫಸ್ಟ್ ಕೇಳೋಣ ಪಾಪರ್ ಯೂಸ್ ಮಾಡ್ಬೋದಾ ಅಂತ ಅನ್ಕೊಂಡಿದ್ದೆ. ಎಲ್ಲ ಅರ್ಜೆಂಟ್ ಆಗೋಯ್ತು ಐಶು. ಛೇ, ಪ್ಲಾನ್ಡ್ ಆಗೇನೂ ಆಗಿಲ್ಲ. ಇನ್ನೂ ಎದ್ದಿಲ್ಲ, ಲೇಟ್ ಆಯ್ತು ನಿನ್ನೆ ರಾತ್ರಿ. ನಾನ್ ನೀವ್ ಎದ್ದೇಳೋದು ಲೇಟು ಅನ್ಕೊಂಡೆ ಗುಪ್ತಾ. She does. ಲೇಟ್? ನೋ, ಶಿ ಸ್ಲೆಪ್ಟ್ ಲೇಟ್. ನೋ, ಎಸ್ಟರ್ಡೇ ಐ ನೋ ಶಿ ಸ್ಲೆಪ್ಟ್ 5 o'clock. ನಾನು ಮಲಗಿದ 5 ಗಂಟೆಗೆ. ಡಾಕ್ಟರ್ ಹೋಗ್ಬೇಕಂತ ಫ್ರೀ ಇಟ್ಕೊಂಡಿದ್ದೆ. ಅದಕ್ಕೆ ಬೇಗ ಎದ್ದಿದ್ದ. ಏನ್ ಇನ್ಸ್ಟಾ ಮಾಡ್ತಿದ್ದೀರಾ ಬೆಳಗ್ಗೆ ಬಂದು? ಅಯ್ಯೋ. ಅಂದ್ರೆ ಸೈಕೋ. ಫುಲ್ ಓದ್ರಿ ಲೆಟರ್ನ ಜೋರಾಗಿ. ಲೆಟ್ರ್ ಬೇರೆ ಕಳಿಸಿದೀರಾ? ನಂಗೆ ಇದು ನೋಡಿದ ತಕ್ಷಣ ನಮ್ಮ ಹತ್ರ ಇತ್ತಲ್ಲ. ಐಶು, ನಾನು ಅದು ಆರ್ಡರ್ ಮಾಡೋದು ಮರ್ತ್ಬಿಟ್ಟೆ, ಅದಕ್ಕೆ ಐಶುಗೆ ಹೇಳಿ ಬರ್ಸ್ದೆ. ಜೋರಾಗಿ ಓದಿ. Thank you, Neha. Thank you for being my peace, my biggest support, and always believing in me. Your love, patience, and sacrifice means more than words can express. Because of you, I can chase my dreams with confidence. I love you, and I'm grateful for everything you do. Love always. Sam. ಐಶು, Yeah, ಲವ್ you only said ಲವ್ ಯು ಆಲ್ವೇಸ್ ಅಲ್ವಾ? that you only said. ಲವ್ ಆಲ್ವೇಸ್. ಚಾಟ್ GPT, ಸಾರಿ. Letter ಬಟ್ ನಿಂದ. ನನ್ನ ಮನಸ್ಸಿಂದ ಬರ್ದಿರೋದು. ನನ್ನ ಅದೀಗಿಷ್ಟ ಚಾಟ್ ಜಿಪಿಟಿ ಚಾಟ್ ಜಿಪಿಟಿಗೆ ಹಿಂಗೆಲ್ಲ ಬರೀ ಹಿಂಗೆಲ್ಲ ಹೇಳು ಅಂದಾಗಿದ್ದಕ್ಕೆ ಅದು ಬರ್ದಿರೋದು. ಫುಲ್ ಡಬ್ಬಾ ತರ ಕಳ್ಸಿರೋ ಅದು ಸಕ್ಕದಾಗಿ ಕಳಿಸುತ್ತೆ. ಹ್ಞೂ, ಬಟ್ ನಾನು ನೋಡಿ ಈ ಥರ ಥ್ಯಾಂಕ್ ಯು ಹೇಳ್ಬೇಕು, ಈ ಥರ ಟೈಮ್ ಕೊಡ್ತಾರೆ, ಈ ಥರ ಹಿಂಗೆ ಮಾಡ್ತಾರೆ ಅಂತ ಬರೀ ಅಂದಿದ್ದಕ್ಕೆ ಅದು ಬರ್ದಿರೋದು. ಸೊ ನನ್ನ ಹಾರ್ಟಲ್ಲಿ ಇರೋದೇ ಅಲ್ಲಿರೋದು ಲೆಟರಲ್ಲಿ. ಥ್ಯಾಂಕ್ ಯು. ಅಯ್ಯೋ, ಆ್ಯಕ್ಚುಲಾಗಿ ಬಟ್ಟೆ ಹುಡುಗಿ ಥರ ಕಾಣ್ತಿದ್ದೆ ಇಷ್ಟು ನೋಡಿದ್ರೆ. ಬನ್ನಿ ಗಿಫ್ಟ್ ನೋಡಿ. You're not feeling hot, la? ವಾಟ್ ಟು ಡು ಐಶು? ಸ್ಯಾಕ್ರಿಫೈಸ್. ಫಸ್ಟ್ ಗಿಫ್ಟ್ ಪ್ಲಾಂಟ್. ಹೇಳಿದ್ರೆ ರೂಮ್ ಒಂದ್ ಸ್ವಲ್ಪ ಕ್ಲೀನ್ ಆಗಾದ್ರೆ ರೈ, ನಿಮ್ನೇ ನೋಡಕ್ಕಾಗ್ತಿಲ್ಲ, ರೂಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ನಿಜವಾಗ್ಲೂ ಜೆಂಟಲ್ ಮ್ಯಾನ್ ಆಗಿದ್ರೆ ನೀವೇನ್ ಹೇಳ್ಬೇಕಿತ್ತು ಹೇಳಿ. ಪ್ಲಾನ್ ಮಾಡ್ಬೇಕಿತ್ತ? ಅಲ್ಲ,
ನಿಮ್ ರೂಮ್ ಗುಪ್ತಾ ನನ್ನ ರೂಮ್ ನೋಡಿದಿರಲ್ಲ ಯಾವಾಗ್ಲೂ ಹೆಂಗಿರುತ್ತೆ ಅಂತ, ಇನ್ನೇನ್ ಬಿದ್ಬಿಡುತ್ತೆ ಅನ್ನೋ ತರಾನೇ ಇರುತ್ತೆ. ಸಕ್ಕರಾಗಿ ಇಟ್ಕೊಂಡಿದ್ದೀರ ಗುಪ್ತಾ. ಓಕೆ ಹುಡುಗಿ ಕಾಮ್ ಡೌನ್. ನೀವು ನಿದ್ದೆಯಿಂದ ಎದ್ದಿದ್ರೆ ಈಗ ಏನು ಇಷ್ಟ ಎನರ್ಜಿ ಐಶು ನಿದ್ದೆಯಿಂದ ಎದ್ದ ಮೇಲೆ? ವೆರಿ ಎಕ್ಸ್ಪೆನ್ಸಿವ್ ಪ್ಲಾಂಟ್ ತಂದಿದ್ದೀನಿ. ಫಸ್ಟ್ ಪ್ಲಾಂಟ್ ಇದಕ್ಕೆ ನೀರ್ ಹಾಕ್ಬೋದು ಗುಪ್ತಾ, ಸೆಲ್ಫ್ ನೀರ್ ಹಾಕ್ಬೋದು. ಸೆಲ್ಫ್ ವಾಟರಿಂಗ್ ಪ್ಲಾಂಟ್. ಅದು ಮೆಮೊರಿಗೆ ಅಂತ ರೂಮಲ್ಲಿ ಇಟ್ಕೊಳ್ಳಿ ಆಯ್ತಾ. ಇದೊಂದು ಗಿಫ್ಟ್, ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಧನ್ಯವಾದಗಳು. ವೆಲ್ಕಮ್. ನೆಕ್ಸ್ಟ್ ಗಿಫ್ಟ್ అమ్మకు తెలుసు, మీ నాన్నకు తెలుసా? లేదు, నాన్నకు తెలుసు. నాన్నకు సర్ప్రైజ్ చేస్తారా? ಬುಕ್ಕೆ ಒನ್ ಮೋರ್ ಬೊಕ್ಕೆ ಇನ್ ಅವರ್ ಕಲೆಕ್ಷನ್. ನಾನು ಕೊಡ್ತೀನಿ, ಫಸ್ಟ್ ಕೊಡ್ರಿ ಕೈಯಿಂದ. ಗುಪ್ತು ಗುಡ್ ಮಾರ್ನಿಂಗ್. ಬರ್ಬೇಕಿತ್ತ? ನಾನು ಬೊಕ್ಕೆ ಎಲ್ಲ ಓಪನ್ ಮಾಡಿ ಗಿಫ್ಟ್ ಎಲ್ಲ ಬೆಡ್ ಮೇಲೆ ಜೋಡಿಸಿ ಬೊಕ್ಕೆ ಕೈಲಿ ಇಟ್ಕೊಂಡು ಎಬ್ಬರಿಸ್ಬೇಕು. ಪಾಪ್ ಹೊಡಿಬೇಕು ಐಶು ಹೊತ್ಕೊಂಡೆ. ಐಶು ಆಗ್ಲೇ ಈಗ ನಿಂತಿದ್ದಾರೆ ಮೊಬೈಲ್ ಇಟ್ಕೊಂಡು. ಬಾತ್ರೂಮ್ ಅಲ್ಲಿ ಅಲ್ಲ, ನಾನು ಅಲ್ಲಿದ್ದೀನಿ. ಹೂಸ್ ಫೋನ್ ದಿಸ್ ಇಸ್ ಗೆಸ್ಟ್ ಅಂತೆ. ನಾನು ಅಲ್ಲಿದ್ದೀನಿ, ಸರ್ಪ್ರೈಸ್ ಹೆಂಗ್ ಮಾಡ್ಲಿ? ಅಲ್ಲಿಂದ ಓಡ್ ಬಂದೆ ಪಾಪ. ಅಲ್ಲ, ನಾನು ಬಾತ್ರೂಮ್ ಅಲ್ಲಿ ಇದ್ರೆ ಇವಳು ವಿಡಿಯೋ ಮಾಡ್ತಾಳೆ. ಇವಳಿಗೆ ಮೆಂಟ್ಲಾಗ್ಬಿಟ್ಟಿದ್ಯಾ ಬಾತ್ರೂಮ್ ಅಲ್ಲಿ ಇದ್ರೆ ವಿಡಿಯೋ ಮಾಡ್ತಾಳೆ ನಾನು. ಆಮೇಲೆ ನೀವೇನಾದ್ರು ಮೆಸೇಜ್ ಮಾಡ್ತಿರ್ತೀರೇನೋ, ವಾಟ್ ಇಸ್ ಶಿ ಡೂಯಿಂಗ್, ಸೆಂಡ್ ಐಸು ಆ ಥರ ಏನಾದ್ರು ಕೇಳಿ. ಬಟ್ ಆದ್ರೂ ಫೋನ್ ಹಿಂಗಿರ್ಬೇಕಲ್ಲ, ಹಿಂಗೆ ಯಾಕೆ ಇಟ್ಕೊಂಡವಳೆ? ನೋಡಿ ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡಿ. ಪ್ರೋಟೀನ್ ಬಾರ್. ಎಸ್ ಚಾಕ್ಲೇಟ್ ಆರ್ಡರ್ ಮಾಡೋಣ ಅನ್ಕೊಂಡೆ, ಡಯಟ್ ಅಲ್ಲಿ ಇದ್ದಾರೆ ಅವರು. ಪ್ರೋಟೀನ್ ಆರ್ಡರ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇದು ಸ್ನಾನ ಮಾಡಲ್ಲ ನೀವು, ಅದಕ್ಕೆ ಪರ್ಫ್ಯೂಮ್ ಆರ್ಡರ್ ಮಾಡಿದ್ದೀನಿ. ಬ್ಲಿಂಕಿಟ್ ಫೈನ್ಸ್. ಎಸ್ ಬ್ಲಿಂಕಿಟ್. ಐ ನೋ. ಥ್ಯಾಂಕ್ ಯು. ಪ್ರಮೋಷನ್ ಮಾಡ್ತಾ ಇದ್ದೀರಾ? ಇನ್ನೊಂದಿದೆ ಗುಪ್ತು, ಅಷ್ಟೇನಾ? ಅಷ್ಟೇ. ಥ್ಯಾಂಕ್ ಯು ಇನ್ಸ್ಟಾ. ವೆಲ್ಕಮ್. ಗುಡ್ ಮಾರ್ನಿಂಗ್. ಬನ್ನಿ, ನಮ್ಮ ಅತ್ತೆಗಾರು ಹಾಯ್ ಹೇಳ್ಬಿಟ್ಟು ಹೊರಡೋಣ. ಸುಮ್ಮನೆ ಹೇಳಿದೆ. ಓ ಏನ್ರಿ ಇಷ್ಟೊಂದೆಲ್ಲ ಯಾರು ಕೊಟ್ಟಿರೋದು? ಇಷ್ಟೊಂದೆಲ್ಲ? ಓ, ಇದು ಇನ್ವೆಸ್ಟ್ಮೆಂಟ್. ಇಷ್ಟೊಂದು ಒಂದು 3 ಲಕ್ಷ ಇಲ್ಲೇ ಇದೆ ಅನ್ಸುತ್ತೆ ಇನ್ವೆಸ್ಟ್ಮೆಂಟ್. ಹಾ, ಯಾವ್ದು ಇದ್ರಲ್ಲಿ? ಯಾವುದು? ಹಾ, ಬಾರ್ಬಿ ಲೆಟರ್. ಅದು ನೈಸ್. ಬಟ್ ಬೊಕ್ಕೇಸ್ ಎಲ್ಲ ನಂದೇನಾ? ನೀವು ಅಮ್ಮನೂ ಕೊಟ್ಟಿರ್ತಿರ್ಬೇಕಲ್ಲ? ಇದು ಅಪ್ಪ ಅಮ್ಮ ಕೊಟ್ಟಿರೋದು, ಇದು ಅಮ್ಮ ಕೊಟ್ಟಿರೋದು. ಇನ್ನೊಂದು ಯಾವ್ದೋ ಅಮ್ಮ ಕೊಟ್ಟಿರೋದು. ಐಶುದೊಂದು ನಿಮ್ದೊಂದಲ್ಲ ಇದರಲ್ಲಿ? ಬನ್ನಿ ಹೋಗಿ ಅತ್ತೆಗಾರು ಹಾಯ್ ಹೇಳೋಣ. ಅತ್ತೆಗಾರಿಗೆ ಫಸ್ಟ್ ಕೇಳಬೇಕು ವಿಡಿಯೋ ಮಾಡ್ಬೋದಾ ಅಂತ. ಅತ್ತೆಗಾರು ಈ ಔಟ್ಫಿಟ್ ನೋಡಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಯು ಶೋಡ್ ಗುಪ್ತಾ ಔಟ್ಫಿಟ್ ಹೆಂಗಿದೆ ಹೇಳ್ರಿ? ಚೆನ್ನಾಗಿದೆ ಅನ್ಸ್ತಾ, ಸಕ್ಕದಾಗಿದೆ. ಹೌದಾ? ಅದೇ ಹೇಳಿಲ್ವಾ, ನಾರ್ತ್ ಇಂಡಿಯಾ ಅಲ್ಲಿ ಬರ್ತಾರಲ್ಲ ಹಾರ್ಸ್ ಮೇಲೆ ಕುತ್ಕೊಂಡು. ನಾರ್ತ್ ಔಟ್ಫಿಟ್ ಇದು. ಗೊತ್ತು. ಎಲ್ಲಿ? ಸೂರತ್ ಅಲ್ಲಿ ತಗೊಂಡಿದ್ದ? ಇಲ್ಲ, ಆನ್ಲೈನ್. ಅಲ್ಲ, ನಾನು ಏನಾದ್ರು ಸೂರತ್ ಅಲ್ಲಿ ತಗೊಂಡಿದ್ರೆ ನೋಡ್ಕೊಂಡೆ. ಬನ್ನಿ ಹೋಗೋಣ. ಅತ್ತೆಗಾರು ನನ್ನ ಔಟ್ಫಿಟ್ ನೋಡಿ ರಿಯಾಕ್ಷನ್ ಕೊಡ್ಬೇಕು. ಅತ್ತೆಗಾರು ಹಿಂಗ್ ರಿಯಾಕ್ಷನ್ ಕೊಡ್ಬೇಡಿ, ನನಗೊಂಥರ ನರ್ವಸ್ ಫೀಲ್ ಆಗುತ್ತೆ. ಚೆನ್ನಾಗಿದ್ದು ಚೂಡಿದಾರ ಸ್ವಲ್ಪ ಹಂಗೆ ಇದೆಯಾ? ಕುರ್ತಾ, ಮೆನ್ ಕುರ್ತಾ ಇದು. ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸೋಣ ನೀವು ಅವ್ರು ಎದ್ದಾಗ ಅಂತ. ಹಾಕೊಂಡ್ರೆ ಹುಡುಗಿರ್ ತರ ಆಗ್ಬಿಡ್ತೀರ. ಕೋಟ್ ಅಲ್ವಾ, ದುಪ್ಪಟ್ಟನಾ? ನನ್ನ ಕುರ್ತಾಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಈಗ ಹುಡುಗಿ ತರ ಕಾಣುತ್ತಾ? ಈಗ ಹುಡುಗಿ ಬಟ್ಟೆ ಅಂತೆ, ಅದೇ ಹಿಂಗ್ ಹಾಕೊಂಡ್ರೆ ಹುಡುಗ ಬಟ್ಟೆ. ಹೆಂಗಿತ್ತು ಸರ್ಪ್ರೈಸ್? ನಿನ್ನೆಯಿಂದ ನಾವು ಎಲ್ಲ ವೇಟ್ ಮಾಡ್ತಾ ಇದ್ದೀವಿ. ಅದು ನಿನ್ನೆ ಆಗ್ಬೇಕಿತ್ತು ಆಕ್ಚುಲ್ ಆಗಿ. ನಿನ್ನೆ ಅತ್ತೆಗವ್ರಿಗೆ ಹೇಳಿದ್ದೆ, ಬಟ್ ನಾನು ಎದ್ದೇಳೋದು ಲೇಟ್ ಆಗೋಯ್ತು. ಬೆಳಗ್ಗೆ ಬರ್ಬೇಕಿತ್ತು. ಟಯರ್ಡ್ ಆಗ್ಬಿಟ್ಟಿದ್ನಲ್ಲ ಏರ್ಪೋರ್ಟ್ ಇಂದ ಬಂದು, ಅದಕ್ಕೆ ಆಮೇಲೆ ಅದನ್ನ ಇವತ್ತಿಗೆ ಪೋಸ್ಟ್ಪೋಂಡ್ ಆಯ್ತು. ಅದು ಬೇರೆ ಗೊತ್ತಿಲ್ಲ ನಂಗೆ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ. ಫಾಸ್ಟ್ ಅಂಡ್ ಸೀರಿಯಸ್ ಆಗಿ ಬಂದಿದ್ದೀನಿ, ಬಟ್ ಈಗ ಹೋಗ್ತಿಲ್ಲ. ಬಟ್ ಈಗ ಕ್ಯಾನ್ಸಲ್ ಆಯ್ತು. ಬನ್ನಿ ಈಗ ಸ್ವಲ್ಪ ಹೊತ್ತು ಮಾತಾಡ್ಬಿಡ್ತೀನಿ. ಗೈಸ್ ನೋಡಿ, ನಮ್ಮ ಅತ್ತೆಗಾರು ಫುಲ್ಲು ಫ್ರೂಟ್ಸ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಬೆಳಗ್ಗೆ ಫುಲ್ ಫ್ರೂಟ್ಸ್ ಮಾತ್ರ ಇರೋದು ಅವ್ರ ಮನೇಲಿ ಬ್ರೇಕ್ಫಾಸ್ಟು. ಎಷ್ಟು ವರ್ಷದಿಂದ ಗುಪ್ತಾ? 5 ಇಯರ್ಸಿಂದ ಬ್ರೇಕ್ಫಾಸ್ಟ್ ಬರೀ ಫ್ರೂಟ್ಸೇ.
ಬಿಟ್ವೀನ್ ತಿಂತೀವಿ ಕ್ರೇವ್ ಆಗ್ಬೇಕಾದ್ರೆ ಬಟ್ ಮೆಜಾರಿಟಿ ಫ್ರೂಟ್ಸ್ ಗೈಸ್ ನನ್ನ ಹಲ್ಲಿಗೇನೋ ಆಗಿದೆ ಅಂತೆ. ಏನಾಗಿ ಅಯ್ಯೋ ಈಗ ಒಂದ್ ಸ್ವಲ್ಪ ನುಂಗ್ಕೊಂಬಿಟ್ರಿ. ಹೌದಾ? ಡ್ರ್ಯಾಗನ್ ಫ್ರೂಟ್ ತಿಂದಿದ್ದು ಫುಲ್ ಯಾರನ್ನೋ ಕಚ್ದಂಗಿತ್ತು, ರಕ್ತ ಆದಂಗೆ. ಅಯ್ಯೋ ಅತ್ತೆಗಾರು ಸಡನ್ ಆಗಿ ನೀರು ಇಂಜಿನ್ ನಗ್ತವ್ರೆ ಅತ್ತೆಗಾರು. ಗೈಸ್ ನಮ್ಮ ಅತ್ತೆಗಾರು ಪನ್ನೀರ್ ಮಾಡ್ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಅತ್ತೆಗಾರು, ಥ್ಯಾಂಕ್ ಯು. ಪ್ರೋಟೀನ್ ಅಂಡ್ ಫೈಬರ್ ಮಾರ್ನಿಂಗ್ One more ಬ್ರೇಕ್ಫಾಸ್ಟ್. thing is getting ready. ಏನು Surprise. ಏನು ಇನ್ನೂ ಚೆಸ್ಟ್ ಯು ಆರ್ ಮೇಕಿಂಗ್? It will be nice. ಅಯ್ಯೋ ನಂಗೆ ಲೇಟ್ ಆಗೋಯ್ತು ಸ್ವಲ್ಪ. ಹೊಡ್ಲಾ ನಾನು? ಹೊಡ್ಲಾ ಐಶು? ಥ್ಯಾಂಕ್ ಯು ಐಶು ಬೈ. You test and then you tell. ಓಕೆ ನೋಡೋಣ ಏನು ಅಂತ ಗೈಸ್. ಬನ್ನಿ ಪನ್ನೀರ್ ತಿನ್ನೋಣ, ತೊಳಿ ನೀವಂತು. ಗೈಸು ಐಶು ಪೊಟ್ಯಾಟೋನ ಏರ್ ಫ್ರೈ ಮಾಡಿ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಐಶು. ಬಾಯ್ ಅತ್ತೆಗಾರು, ಗುಡ್ ಡೇ, ಬಾಯ್. ನೋಡಿ ಗೈಸ್ YSL ಚಪ್ಪಲಿ ಐಶುದು. ಐಶು ಗೈಸ್, ಸೊ ನಾನು ನೇಹವ್ರನ್ನ ಮೀಟ್ ಮಾಡಿ ಹಾಯ್ ಹೇಳಿ ಹೊರಟ್ಬಿಡೋಣ ಅಂತ ಹೊರಡ್ತಿದ್ದೆ. ಅವರು ನಾನು ಮತ್ತೆ ನೋಡಿ ಅವರು ಮತ್ತೆ ಐಶು ನಮಗೆ ಡ್ರಾಪ್ ಮಾಡಕ್ಕೆ ಬರ್ತಿದ್ದಾರೆ ಆಫೀಸ್ವರೆಗೂ, ನನ್ನ ಆಫೀಸ್ವರೆಗೂ. ಅಲ್ಲಿಂದ ಅವ್ರು ವಾಪಸ್ ಆಟೋಲ್ಲಿ ಬರ್ತಾರಂತೆ. ನಾನು ಬೇಡ ಅಂತ ಎಷ್ಟು ಸರಿ ಹೇಳಿದ್ರು ಅವ್ರು ಕೇಳಿಲ್ಲ. ಅದು ಅವರು ಋಣ ಇಟ್ಕೊಳ್ಳಲ್ಲ ಅನ್ಸುತ್ತೆ, ಅಲ್ಲೇ ತೀರಿಸ್ಬಿಡ್ತಾರೆ. ನಾನು ಬಂದಿದ್ನಲ್ಲ ಅದಕ್ಕೆ ಅದು ಋಣ ತೀರಿಸ್ಕೊತಾ ಇದ್ದಾರೆ. ಋಣ ಅಂತಲ್ಲ, ಮತ್ತೆ ಹಂಗೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್. ಆಟಿಟ್ಯೂಡ್ಗಳು. ರೈಟ್ ಸೈಡ್ ಹೋಗ್ಬಿಡೋಣ, ಈಸಿ ಅಲ್ಲ. ಬನ್ನಿ ಈಗ ನಮ್ಮ ಆಫೀಸ್ ಕಡೆಗೆ ಪಯಣ. ಲೆಟ್ಸ್ ಗೋ. ಆಮೇಲೆ ಹೆಂಗಿತ್ತು ಅವ್ರಿಗೆ ಕೇಳೋಣ, ಪಯಣ ಕೇಳೋಣ. ಈ ರೋಡ್ ಜಾಮ್ ಇದೆ ಅಂತ ಈ ಕಡೆ ಬಂದೆ. ಈ ಕಡೆ ನೋಡಿ ಇದು ಜಾಮ್. ಎಷ್ಟು ಜಾಮ್ ಮೇಲೆ ಜಾಮ್, ಜಾಮ್ 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 ಜಾಮ್, ಬ್ರೆಡ್ ಜಾಮ್. ಗಾಯ್ಸ್, ಸೊ ಫೈನಲಿ ನಮ್ಮ ಏರಿಯಾ ರೀಚ್ ಆದ್ವಿ. ಈಗ ಇಲ್ಲಿ ಒಂದು ಅಂಗಡಿ ಹತ್ರ ನಿಲ್ಸಿದ್ರೆ ನೇಹ ಅವರು ಐಶು ಅವರು ಇಳಿದು ಮತ್ತೆ ಆಟೋ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ನನಗೆ ಬೇಜಾರಾಗ್ತಿದೆ ಪಾಪ ಅವ್ರು ಅಲ್ಲಿಂದ ಇಲ್ಲಿ ಮತ್ತೆ ಬನ್ನಿ ನೀವು ನಮ್ಮನ್ನ ಬಿಡಕ್ಕೆ. ಓ ಆಯ್ತು, ಮಾಡೋಣ ಅದನ್ನೇ. ರೈ ಹೋಗ್ರಿ ರೈ, ನಮ್ಗೇನು ಮಾಡಕ್ ಕೆಲ್ಸಗಳಿದೆ. ಖಾಲಿ ಕೂತಿದ್ದೀನಿ ಅನ್ಕೊಂಡಿದ್ದೀರ ನನ್ನ? ಹೇಗಿತ್ತು ಸರ್ಪ್ರೈಸ್? ಸರ್ಪ್ರೈಸ್ ಸಕ್ಕದಾಗಿತ್ತು. ನಂಗೆ ಫುಲ್ ಪ್ರೆಡಿಕ್ಷನ್ ಇರ್ಲಿಲ್ಲ ಇದ್ರ ಬಗ್ಗೆ. ಸಕ್ಕದಾಗಿತ್ತು. ಹೇಗೆ ಅನಿಸ್ತು? Thank ಫಸ್ಟ್ you so much ನೋಡಿದ ತಕ್ಷಣ ಫಸ್ಟ್ ಏನ್ ಅನಿಸ್ತು? ಈ ಬಟ್ಟೆಲಿ ಕ್ರೇಜಿ ಆಗಿ ರೆಡಿ ಆಗಿ ಬಂದಿದ್ದಾಳೆ. ನಾನು ನೀವು ಎಲ್ಲ ಫ್ಯಾನ್ಸಿ ಡ್ರೆಸ್ ಇಂದ ಓಡ್ ಬಂದ್ಬಿಟ್ಟಿದ್ದೀರಾ. ಕರೆಕ್ಟ್ ಆಗಿ ಹೇಳ್ರಿ. ಇಲ್ಲ ಬಟ್ ಚೆನ್ನಾಗಿತ್ತು. ಐ ಫೆಲ್ಟ್ ರಿಯಲಿ ಸರ್ಪ್ರೈಸ್ಡ್ ಬಿಕಾಸ್ ನಂಗೆ ಇದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ನೀವು ಬರ್ತಿದ್ದೀರಾ ಈ ತರ ಎಲ್ಲ ಸಡನ್ ಆಗಿ ಶಾಕ್ ಕೊಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಅಂಡ್ ಐ ಫೆಲ್ಟ್ ವೆರಿ ಗುಡ್. ಲೆಟರ್ ಬರ್ದಿದ್ದಂತೂ ಇನ್ನೂ ತುಂಬಾ ಕಚ್ಚಿ ಅಂತೀರಲ್ರಿ, ತುಂಬಾ ಕಚ್ಚಿ ಲೆಟರ್ ಬರ್ದಿದ್ದಂತೂ ನಂಗೆ ಇನ್ನೂ ತುಂಬಾ ಖುಷಿ ಆಯ್ತು. ಅದು ಐಶು ಹೆಲ್ಪ್ ಮಾಡಿದ್ ನಂಗೆ ಬರೆಯಕ್ಕೆ. ಐಶು ಥ್ಯಾಂಕ್ ಯು ಐಶು. ಚಾಟ್ GPT ಜನರೇಟ್ ಮಾಡ್ತು, ಐಶು ಬರ್ದ್ ಕೊಟ್ಲು. ChatGPT ನಾನೇ ನಾನು ತಗೊಂಡಿದ್ದು ಒಂದ್ ಕಾಲದಲ್ಲಿ. ನಿಮ್ದೇ ಕಾರ್ಡಾ ಅದು? ಎಲ್ಲ ಆರ್ಡರ್ ಮಾಡಿದೆ, ಕಾರ್ಡ್ ಮರ್ತು ಬಿಟ್ಟೆ ನಾನು. ಸರಿ ಆಯ್ತು ಅಂದ್ಬಿಟ್ಟು ಐಶುಗೆ ಹೇಳಿ, ಐಶು ಮನೇಲಿ ಕಾರ್ಡ್ ಇದೆಯಾ ಅಂದೆ. ಐಶು ಸೆಟ್ ಇದೆ. ಸರಿ ಐಶು ಅಲ್ಲಿ ಸೆಂಡ್ ಯು ಮೆಸೇಜ್ ರೈಟ್ ಇಟ್ ಅಂತ ಹೇಳಿ ಐಶು ರಪ್ಪ ಅಂತ ಬರ್ದು ಫಸ್ಟ್ ಐಶು ಫೋನ್ ಮಾಡಿ ವಾಟ್ ಲಾ ದಿಸ್ ಬಿಗ್ ಮೆಸೇಜ್ ಅಂತೆ. ಅರೆ ರೈಟ್ ಐಶು ಅಂದೆ. ಹೇಳಿ ನಿಮ್ಗೆ ಅನ್ಸ್ತು ಅಷ್ಟೇನಾ? ನಾನು ಸಮ್ಮರೈಸ್ ಮಾಡ್ಬಿಟ್ಟು ಐಶು, ಹೌ ವಾಸ್ ದ ಸರ್ಪ್ರೈಸ್ ಫಾರ್ ಯುವರ್ ಸಿಸ್ಟರ್? ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಹಿಂಗೆಲ್ಲ ಮಾಡ್ತಾರ ಯಾರಾದ್ರೂ ಸರ್ಪ್ರೈಸ್. ಅಷ್ಟು ದೂರದಿಂದ ಬಂದ್ಬಿಟ್ಟು ಜಸ್ಟ್ ಫಾರ್ ಸರ್ಪ್ರೈಸ್. ನೀವಿಬ್ರು ಬಂದಿದ್ರಲ್ಲ. ಇವತ್ತು ಐಶುಗೇನೋ ಹಾಲಿಡೇ ಪರವಾಗಿಲ್ಲ. ಇನ್ಕೆ ಸ್ಕೂಲ್ ಇದ್ದಿದ್ರೆ ಹೆಂಗೆ? ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಅಲ್ವಾ ಹೆಂಗೆ? ವಾಟ್ಸ್ಆಪ್. ಅಲ್ಲ, ನಾನು ನಿನ್ನೆ ಬರ್ಬೇಕಿತ್ತು. ನಿನ್ನೆ ಐಶು ಸ್ಕೂಲ್ ಇರೋದು ಮೇ ಬಿ. ಬಟ್ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ರಜಾ ಇದೆ ಐಶುಗೆ. ಬಟ್ ನಂಗೆ ಅದು ಗೊತ್ತಿಲ್ಲ, ನೀವಿಬ್ರು ಹಾಸ್ಪಿಟ್ಲ್ಗೆ ಹೋಗ್ತಿರೋದು ಅದೆಲ್ಲ ಏನು ಪ್ಲಾನೇ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಏನು ಅಂದ್ರೆ, ಅವ್ರು ಮಲಗಿದ 5 ಗಂಟೆಗೆ, ನಾನು ಮಲಗಿದ 5 ಗಂಟೆ ಹತ್ರ. ಸೊ ಅವ್ರು ಎದ್ದೇಳೋದು ಲೇಟು. ಇವತ್ತು ಆರಾಮಾಗಿ ನಾನು ಸ್ವಲ್ಪ ಬೇಗ ಎದ್ದು ನನ್ನ ಕಡೆಯಿಂದ ಎಫರ್ಟ್ ಹಾಕಿ ಬೇಗ ಎದ್ಬಿಟ್ಟು ಹೋಗ್ಬಿಟ್ರೆ ಅವರು 11:30 12 ಗಂಟೆಗೆ ಎದ್ದೇಳ್ತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಕಥೆನ ನೋಡೋ ಸ್ವಲ್ಪ ಉಲ್ಟಾ ಆಯ್ತು. ಬಟ್ ಓಕೆ, ಇಟ್ಸ್ ಓಕೆ. ನಾನು ಫುಲ್ ಐಶು ಹೇಳಿದ್ಲಲ್ಲ ಈ ತರ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ, ಎದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಐಶು ವಿಡಿಯೋ ಹಿಡ್ಕೊಂಡ್ ಬರ್ತಾ ಇದ್ದಾಳೆ. ಅದು ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ, ನಿಂತಿದ್ದೀನಿ ರೆಡಿ ಹಾಕೊಂಡು. ನಾನು ಇವಳು ಯಾಕೆ ಬಾತ್ರೂಮ್ ಅಲ್ಲಿ ನಿಂತಿದ್ರೆ ವಿಡಿಯೋ ಮಾಡ್ತಾವಳೆ, ಇವಳೇನಾದ್ರು ಇನ್ಸ್ಟೆಂಟ್ ಆಗ್ಬಿಡ್ತಾಳ ಅಂತ ನಾನು. ಆಮೇಲೆ ಏನು ಅಂತ ಓಡೋದ್ಲು. ನಾನು ಆಟೋ ಬುಕ್ ಮಾಡ್ಲಾ ಹೋಗೋದಕ್ಕೆ ಅಂತೆಲ್ಲ ಕೇಳ್ತಿದ್ದೀನಿ. ಇಲ್ಲ ಇರು 2 ನಿಮಿಷ ಇರು ಅಂತ. ಆಮೇಲೆ ನೋಡಿದ್ರೆ ಫೋನ್ ಎತ್ಕೊಂಡ್ ಬಂದು ನೀವು ಬಂದ್ರಿ. Thank you Insta. Thank you so much for all the efforts and for everything that you're doing from your side, in your busy schedule also. Really means a lot. Thank you guys. Thank you guys. So ಕಥೆ ಏನು ಅಂದ್ರೆ, I also wanted to mention this.
ಕತೆ ಏನಾಗುತ್ತೆ ಅಂದರೆ ದೇರ್ ಮೈಟ್ ಬಿ ಪೀಪಲ್ ಹೂ ಮೈಟ್ ಟೆಲ್ ಇದು ವ್ಲಾಗ್ಗೋಸ್ಕರ ಮಾಡೋದು, ಇದು ವ್ಲಾಗ್ಗೋಸ್ಕರ ಮಾಡೋದು. ಆ್ಯಂಡ್ ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಇಟ್ಸ್ ಓಕೆ, ಐ ಡೂ ಇಟ್ ಫಾರ್ ವ್ಲಾಗ್. ನನ್ನ ಹಣೆ ಬರದಲ್ಲಿ ಬರ್ದಿದೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ದಟ್ ಐ ಆಮ್ ಇನ್ ದಿಸ್ ಫೀಲ್ಡ್ ವೇರ್ ಐ ಕ್ಯಾನ್ ಮೇಕ್ ಮೈ ಲವ್ಡ್ ಒನ್ ಸ್ಪೆಷಲ್, ಫೀಲ್ ಸ್ಪೆಷಲ್. ಆ್ಯಂಡ್ ಆಲ್ಸೋ ಐ ಕ್ಯಾನ್ ರೆಕಾರ್ಡ್. ಆ್ಯಂಡ್ ನಾನು ಯಾವುದೋ ನಾರ್ಮಲ್ ಜಾಬಲ್ಲಿ ಇದ್ದರೆ ಐ ಆಮ್ ಡ್ಯಾಮ್ ಶೋರ್ ಐ ಕುಡಂಟ್ ಗಿವ್ ದಿಸ್ ಮಚ್ ಅಲ್ಲ ಗೊತ್ತು. ಬಿಕಾಸ್ ನಂದು ಕೆಲಸ, ರೆಸ್ಪಾನ್ಸಿಬಿಲಿಟಿ, ಆಫೀಸ್ ಅದು ಇದೇನೇನೋ ಇರ್ತಾವಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಆಬ್ವಿಯಸ್ಲಿ ಇರುತ್ತೆ, ಇಲ್ಲ ನನ್ನ ಪ್ರಕಾರ ಕಮಿಟ್ಮೆಂಟ್ಸ್ ಇರುತ್ತೆ. ನೀವು ಆ ಥರ ಇರೋದಕ್ಕೆ ನೀವು ಈ ಫೀಲ್ಡಲ್ಲಿ ಬರೋದಕ್ಕಾಯ್ತು. ನೀವು ಇಲ್ಲ ನಾನು ಕೆಲಸ ಬರೀ ನಾನು ದುಡ್ಡು ಏನು ಎಲ್ಲರಿಗೂ ಕೊಡ್ತೀನಿ ಅಷ್ಟೇ, ನಾನು ಸರ್ಪ್ರೈಸ್ ಮಾಡಲ್ಲ, ಯಾರಿಗೂ ಸ್ಪೆಷಲ್ ಫೀಲ್ ಮಾಡಿಸಲ್ಲ ಅನ್ನೋ ಥರ ಇದ್ದಿದ್ರೆ ನೀವು ಈ ಫೀಲ್ಡಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಿಮಗೆ ಒಬ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಒಂದು ಒಳಗಿದೆ, ಅದಕ್ಕೆ ನಿಮ್ಗೆ ಆಗ್ತಿದೆ ಅದನ್ನ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ಸಕ್ಸಸ್ಫುಲ್ ಆಲ್ಸೋ ಇನ್ ದಿಸ್. ನನ್ನೊಳಗಿದೆ ಅದು. ಅಂಡ್ ಒನ್ ಮೋರ್ ಥಿಂಗ್, ವ್ಲಾಗ್ ಮಾಡೋ ಮುಂಚೆನೆ ಹಿ ಹಸ್ ಕಮ್ ಲೈಕ್ 2-3 ಟೈಮ್ಸ್ Yeah, ಟು ಸರ್ಪ್ರೈಸ್. correct. ಸೊ ವ್ಲಾಗ್ ಅಲ್ಲಿ ನೋಡೇ ಇಲ್ಲ ಯಾರು. ಅಂದ್ರೆ ನಾವು ರಿವೀಲ್ ಮಾಡಕ್ಕೂ ಮುಂಚೆನೇ ನೀವು Yeah. ಬಂದಿದ್ದು. ಹೌದು, ಸರ್ಪ್ರೈಸ್ ಮಾಡಿದ್ದೇನೆ ಅವ್ರಿಗೆ ಅವಾಗ. ಎಸ್, ಸೊ ಫೈನಲಿ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೇಹಾ ಅವ್ರಿಗೆ ಇಲ್ಲಿಗೆ ಬಾಯ್ ಹೇಳೋಣ ಬನ್ನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದ ಔಟ್ಫಿಟ್ ಬಗ್ಗೆ ಸ್ವಲ್ಪ ಕಾಮೆಂಟ್ ಹಾಕಿ. ಆ್ಯಂಡ್ ಹೇಗಿತ್ತು ಪ್ಲ್ಯಾನು? ಸ್ವಲ್ಪ ಮಿಸ್ ಆಯಿತು, ಆ ಕಡೆ ಈ ಕಡೆ ಆಯಿತು. ಬಟ್ ಇನ್ನೊಂದ್ಸರಿ ಟ್ರೈ ಮಾಡೋಣ, ಯಾವತ್ತಾದರೂ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡೋಣ. ಒಂದು ದೊಡ್ಡ ಸ್ಪೀಕರ್ ಬಾಕ್ಸ್ ತೊಗೊಂಡು ಕಿವಿ ಹತ್ರ ಇಟ್ಬಿಟ್ಟು ದೊಡ್ಡದಾಗಿ ಮ್ಯೂಸಿಕ್ ಪ್ಲೇ ಮಾಡಿ. ನಂಗೆ ನಿದ್ದೆಯಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ತುಂಬಾ ಕೋಪ ಬರುತ್ತೆ ನಂಗೆ. ಆ ಕೋಪ ನಾನು ನೋಡಬೇಕು, ತುಂಬಾ ನೋಡೋಣ. ಕೋಪ ಬರುತ್ತೆ ನಂಗೆ. ಸೊ ಈ ವ್ಲಾಗ್ ನಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in tomorrow's vlog. See you in next vlog. Bye ಸೊ bye. ಈ ವ್ಲಾಗ್ ನಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ ಗೈಸ್. ಸಿ ಯು. ಬೈ ಬಾಯ್. ಟೇಕ್ ಕೇರ್. ಲವ್ ಯು. ಟೇಕ್ ಕೇರ್. ಬೈ ಬಾಯ್. ಬೈ ಇಶು. ಬೈ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ಟೇಕ್ ಕೇರ್. ಎಂಜಾಯ್. Thank you. I should say thank you. ಎದೆಯ